ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಹಾಡುವ ನಿಟ್ಟಿನಲ್ಲಿ ಕಟ್ಟಿಸಿದಂತಹ ಕಟ್ಟಡ. ಕೋಟ್ಯಾಂತರ ರೂಪಾಯಿ ವ್ಯಯಿಸಲಾಗಿದೆ ಆ ಕಟ್ಟಡಕ್ಕಾಗಿ. ವಿಪರ್ಯಾಸ ಅಂದರೆ ಆ ಕಟ್ಟಡ ಉದ್ಘಾಟನೆಗೂ ಮೊದಲೇನೆ ದುರಸ್ತಿ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ತಲುಪಿದೆ. ಯಾವುದು ಆ ಕಟ್ಟಡ, ಯಾಕಾಗಿ ಈ ಸಮಸ್ಯೆ, ಜನರು ಯಾವ ರೀತಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಗಾಂಧಿ ಬಜಾರ್ನಲ್ಲಿ ಅವೈಜ್ಞಾನಿಕ ಪಾರ್ಕಿಂಗ್ ಕಟ್ಟಡ ಕಾಮಗಾರಿ ಉದ್ಘಾಟನೆಯಾಗದೆ ದುರಸ್ತಿ ಭಾಗ್ಯ ಕಲ್ಪಿಸಿದ ಜಿಬಿಎ. ನಮ್ಮ ಜಿಬಿಎ ಅಧಿಕಾರಿಗಳು ಯಾವ ಕೆಲಸವನ್ನು ನೆಟ್ಟಗೆ ಮಾಡೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಗಾಂಧಿ ಬಜಾರ್ನಲ್ಲಿ ನಿರ್ಮಾಣ ಮಾಡಿರೋ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಮಗಾರಿ. ಹೌದು, ಈ ಪಾರ್ಕಿಂಗ್ ಲಾಟ್ ಉದ್ಘಾಟನೆಯೇ ಆಗಿಲ್ಲ. ಆಗ್ಲೇ ಗೋಡೆಗಳನ್ನ ಅರ್ಧ ಡೆಮಾಲಿಷ್ ಮಾಡಿ ಕಾಮಗಾರಿ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ. ಕಾಮಗಾರಿ ಮಾಡುವ ವೇಳೆ ಸರಿಯಾಗಿ ತಪಾಸಣೆ ಮಾಡಿದ್ರೆ ಈ ಎಡವಟ್ಟು ಆಗ್ತಿರ್ಲಿಲ್ಲ. ಪಾರ್ಕಿಂಗ್ ಲಾಟ್ಗೆ ಕಾರುಗಳು ಹೋಗಲು ಆಗ್ತಿಲ್ಲ, ಬರಲು ಆಗ್ತಿಲ್ಲ. ಹೋಗಲು ಸರಿಯಾದ ಜಾಗದ ವ್ಯವಸ್ಥೆ ಇಲ್ಲದೆ ಕಾರುಗಳು ಡ್ಯಾಮೇಜ್ ಆಗ್ತಿದೆ. ಉದ್ಘಾಟನೆಗೂ ಮೊದಲೇ ಜಿಬಿಎ ಮಾಡಿದಂತಹ ಒಂದು ಕಾಮಗಾರಿಯ ಪರಿಸ್ಥಿತಿ ಯಾವ ಮಟ್ಟಿಗೆ ದಾರುಣವಾಗಿದೆ ಅಂತ ನೋಡಿಸ್ತೀನಿ. ಇದು ಪಾರ್ಕಿಂಗ್ ಲಾಟ್ ಅಂತ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಪಾರ್ಕಿಂಗ್ ಲಾಟ್ ಇದು. ಪರಿಸ್ಥಿತಿ ಅಂತೂ ಈಗ ದಾರುಣ ಆಗಿದೆ. ಉದ್ಘಾಟನೆಗೆ ಮೊದಲೇ ಇದನ್ನ ಯಾವ ಮಟ್ಟಕ್ಕೆ ಅದನ್ನ ತೆರವು ಮಾಡುವಂತ ಕೆಲಸ, ಅಂದ್ರೆ ಡ್ಯಾಮೇಜ್ ಆಗ್ತಿದ್ದಾವೆ ಕಾರುಗಳು ಅನ್ನುವಂಥ ಕಾರಣಕ್ಕೆ ಇದನ್ನ ತೆರವು ಮಾಡುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಅಂದ್ರೆ ಉದ್ಘಾಟನೆ ಆಗದಿದ್ರು ಕೂಡ ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಪಾರ್ಕಿಂಗ್ಗೆ ಅನುವನ್ನು ಮಾಡಿಕೊಡ್ಲಾಗ್ತಾ ಇತ್ತು. ಆದರೆ ಬರುವಂಥ ಬಹುತೇಕ ಎಲ್ಲ ಕಾರುಗಳು ಕೂಡ ಈ ರೀತಿಯಾಗಿ ಡ್ಯಾಮೇಜ್ ಆಗ್ತಿದ್ದಾವೆ. ಜಿಬಿಎ ಇಂಜಿನಿಯರ್ಗಳ ವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಮಟ್ಟಕ್ಕೆ ಕೋಟ್ಯಾಂತರ ರೂಪಾಯಿ ಏನು ಜನರ ಹಣ ಏನಿದೆ ಅದು ಈ ರೀತಿಯಾಗಿ ಪೋಲಾಗ್ತಿದೆ ಅನ್ನುವಂಥದ್ದು. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅಂತ ಮಾಡಿದ್ರು, ಆದರೆ ಈ ಪಾರ್ಕಿಂಗಲ್ಲಿ ಕಾರ್ಗಳನ್ನು ತಂದರೆ ಅದು ಡ್ಯಾಮೇಜ್ ಮಾಡಿಕೊಂಡೇ ಹೋಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಈಗ ಅದಕ್ಕಾಗಿ ತೆರವು ಮಾಡುವಂಥ ಕೆಲಸ, ಅಂದರೆ ಎಷ್ಟು ಪ್ರಮಾಣದಲ್ಲಿ ತೆರವು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಅಂದರೆ ಗ್ರಿಲ್ ಏನಿದೆ ಆ ಗ್ರಿಲ್ ಕಾಣುವವರೆಗೂ ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅದು ಟಚ್ ಆಗ್ತಿದೆ. ಈ ಕರ್ವ್ ಏನಿದೆ ಅಂದರೆ ಎಕ್ಸಿಟ್ ಆಗುವಂಥ ಕಡೆಗಳಲ್ಲಾಗಿರ್ಬೋದು, ಎಂಟ್ರಿ ಆಗುವಂಥ ಕಡೆಗಳಲ್ಲಾಗಿರ್ಬೋದು, ಬಹುತೇಕ ಎಲ್ಲ ಕಡೆಗಳಲ್ಲೂ ಈ ರೀತಿಯಾಗಿ ಡ್ಯಾಮೇಜ್ ಆಗ್ತಿದೆ. ಜೊತೆಗೆ ವೆಹಿಕಲ್ಗಳು ಉಜ್ಜಿರುವಂಥದ್ದನ್ನು ಗಮನಿಸ್ಬೋದು. ಅಂದರೆ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸಂಪೂರ್ಣ ಆ ಕಡೆನೂ ಬರೋಕ್ಕಾಗಲ್ಲ, ಈ ಕಡೆನೂ ಆಗಲ್ಲ, ಆ ಥರದ ಪರಿಸ್ಥಿತಿಯಲ್ಲಿ ಈಗ ವಾಹನ ಚಾಲನೆ ಮಾಡ್ತಾ ಇರುವಂಥದ್ದು. ಒಂದು ಕಾರ್ ಬರ್ತಿದೆ ನೋಡಿ, ಯಾವ ಮಟ್ಟಕ್ಕೆ ಮುಂಜಾಗ್ರತೆ ವಹಿಸ್ಕೊಂಡು ಅವರು ತುಂಬ ನಿಧಾನಕ್ಕೆ ಬರ್ತಾ ಇದ್ದಾರೆ. ಆದರೂ ಕೂಡ ತುಂಬ ಅವ್ರಿಗೆ ಕಷ್ಟ ಆಗ್ತಿದೆ. ನಿಜಕ್ಕೂ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯಾವ ರೀತಿಯಾದಂಥ ಪಾರ್ಕಿಂಗ್ ಲಾಟು, ಈ ಥರದ ಅವ್ಯವಸ್ಥೆ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಈ ಮಟ್ಟಕ್ಕೆ ಜನರ ಹಣವನ್ನು ಪೋಲ್ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಹಾಗೆ ಏನು ವರ್ಸ್ಟ್ ಕೆಲಸ, ಇದು ವರ್ಸ್ಟ್ ಕಾಮಗಾರಿ ಮಾಡಿದ್ದಾರೆ, ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಅವೈಜ್ಞಾನಿಕ ಕಾಮಗಾರಿಗಳಿಂದ ಈಗ ಕಾರುಗಳು ಡ್ಯಾಮೇಜ್ ಆಗ್ತಿದ್ದಾವೆ. ಈಗ ಗಮನಿಸ್ಬೋದು ಯಾವ ಮಟ್ಟಕ್ಕೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ ವಾಹನ ಸವಾರರು. ಅಂದರೆ ಇಲ್ಲಿ ಪಾರ್ಕ್ ಮಾಡಿ ಹಣ ಕೊಟ್ಟ ನಂತರ ಕೂಡ ನಮ್ಮ ಗಾಡಿಗಳನ್ನು ಡ್ಯಾಮೇಜ್ ಮಾಡ್ಕೊಂಡು ಹೋಗುವಂಥದ್ದು. ಇನ್ನು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅನ್ನ ಸುಮಾರು 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. 4 ಹಂತದಲ್ಲಿ ಕಾರು, ಬೈಕ್ಗಳ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಕಂಪನಿಗೆ ಪಾರ್ಕಿಂಗ್ ಲಾಟ್ ಟೆಂಡರ್ ನೀಡಲಾಗಿದೆ. ಆದರೆ ಕಾರು ಪಾರ್ಕಿಂಗ್ ಮಾಡಲು ಬರುವ ಕಾರುಗಳ ಕರುವಲ್ಲಿ ಟರ್ನ್ ಮಾಡುವ ವೇಳೆ ವಾಹನಗಳಿಗೆ ಹಾನಿಯಾಗುತ್ತಿದೆ. ಇದರಿಂದ ಉದ್ಘಾಟನೆಗೂ ಮೊದಲೇ ದುರಸ್ತಿ ಕಾರ್ಯ ಶುರುವಾಗಿದೆ. ಕಾಮಗಾರಿ ಮಾಡುವಾಗ ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನಗಳು ಡ್ಯಾಮೇಜ್ ಆಗ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಕಾರು ಮಾಲೀಕರು. ನಾಟ್ ಗುಡ್, ಯೂಸರ್ ಫ್ರೆಂಡ್ಲಿ ಇಲ್ಲ. ಲಾಂಗ್ ಟರ್ನ್ ತಗೋ ಅಂತಾರೆ, ತುಂಬಾ ಕಷ್ಟ. ಇದು ಸ್ಮಾಲ್ ಗಾಡಿ, ಇನೋವಾ ಎಲ್ಲ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ದೇ ಶುಡ್ ಹ್ಯಾವ್ ಬೀನ್ ಮೋರ್ ಇಂಜಿನಿಯರಿಂಗ್ಲಿ ಡಿಸೈನ್ಡ್, ಟೇಕಿಂಗ್ ಸೇಫ್ಟಿ ಇಂಟು ಕನ್ಸಿಡರೇಷನ್ ಅಂಡ್ ಎನ್ಶೂರಿಂಗ್ there is no damage to the vehicles. Whoever is responsible, they should have applied more of their mind to ensure this. ಒಟ್ನಲ್ಲಿ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ, ಬೇಕಾಬಿಟ್ಟಿಯಾಗಿ ಅನುಭವ ಇಲ್ಲದ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿದ್ದರ ಪರಿಣಾಮ ಇದೀಗ ಜನರು ತೊಂದರೆ ಅನುಭವಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.